ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ಸಮಾಜಶಾಸ್ತ್ರ ದೃಶ್ಯ ಮಾಧ್ಯಮ ಬೋಧನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದೃಶ್ಯ ಮಾಧ್ಯಮ ಬೋಧನೆಯನ್ನು ಪ್ರಸ್ತುತ ಪಡಿಸುತ್ತಿರುವವರು ಶ್ರೀ ಶಿವಾನಂದ ಧನ್ಯಾಳ್, ಸಮಾಜಶಾಸ್ತ್ರ ಉಪನ್ಯಾಸಕರು, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ವಿಜಯಪುರ ತಾಲೂಕು ಜಿಲ್ಲೆ, ವಿಜಯಪುರ. ಅಧ್ಯಾಯ 1, ಸಮಾಜಶಾಸ್ತ್ರದ ಸ್ವರೂಪ. ವಿದ್ಯಾರ್ಥಿಗಳೇ, ಈಗಾಗಲೇ ಹೋದ ಅವಧಿಯಲ್ಲಿ ಸಮಾಜಶಾಸ್ತ್ರದ ಸ್ವರೂಪದ ಬಗ್ಗೆ, ಅಂದರೆ ಅದರಲ್ಲಿ ಬರ್ತಕ್ಕಂಥ ಮೊದಲನೇ ಅಂಶ ಸಮಾಜಶಾಸ್ತ್ರದ ಪರಿಚಯ, ಆ ಸಮಾಜಶಾಸ್ತ್ರ ಅಂತಕ್ಕಂಥ ಪದ ಹೇಗೆ ಉತ್ಪತ್ತಿ ಆಯಿತು ಅಥವಾ ಹೊಂದಿತು ಅದರ ಬಗ್ಗೆ, ಅದೇ ರೀತಿ ಆ ಸಮಾಜಶಾಸ್ತ್ರದ ಪದದ ಅರ್ಥ ಮತ್ತು ಆ ಪದ ಯಾರು ಪ್ರಥಮ ಬಾರಿಗೆ ಬಳಸಿದ್ರು, ಅದೇ ರೀತಿ ಸಮಾಜಶಾಸ್ತ್ರದ ವಿವಿಧ ವ್ಯಾಖ್ಯೆಗಳನ್ನು ಈಗಾಗಲೇ ಅದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತಿನ ಈ ಅವಧಿಯಲ್ಲಿ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಯಾವುದಂತಂದರೆ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ. ಸಮಾಜಶಾಸ್ತ್ರದ ಉಗಮ ಹೇಗೆ ಆಯಿತು, ಅದು ಹೇಗೆ ಬೆಳವಣಿಗೆ ಹೊಂದಿತ್ತು, ಈ ಅಂಶಗಳ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಸಮಾಜಶಾಸ್ತ್ರವು ಸಮಾಜ ವಿಜ್ಞಾನಗಳಲ್ಲಿ ಅತ್ಯಂತ ಕ್ರಿಯೆ ವಿಜ್ಞಾನವೆನಿಸಿಕೊಂಡಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇತ್ತಿತ್ತಲಾಗೆ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ಸಮಾಜ ವಿಜ್ಞಾನ ಈ ಸಮಾಜಶಾಸ್ತ್ರವಾಗಿದೆ. ಹಾಗಾಗಿ ಇದು ಮಾನವನ ಸಾಮಾಜಿಕ ಜೀವನವನ್ನ ವೈಜ್ಞಾನಿಕವಾದಂಥ ರೀತಿಯಲ್ಲಿ ಅಧ್ಯಯನವನ್ನು ಮಾಡುತ್ತದೆ. ಸಮಾಜಶಾಸ್ತ್ರವು ಒಂದು ಆಧುನಿಕ ವಿಜ್ಞಾನ ಆಗಿದ್ರೂ ಸಹ ಪುರಾತನವಾದಂಥ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಶಾಸ್ತ್ರವಾಗಿದೆ. ಇದು 1839ರಲ್ಲಿ ಸ್ವತಂತ್ರ ಅಸ್ತಿತ್ವವನ್ನು ಪಡೆದುಕೊಂಡಿತು. ಅಂದರೆ ಇದು 180 ವರ್ಷಗಳ ಸಂಕ್ಷಿಪ್ತ ಇತಿಹಾಸವನ್ನು ಹೊಂದಿದ ತರುಣ ವಿಜ್ಞಾನವಾಗಿದೆ ಅಂತ ಹೇಳ್ಬೋದು. ಇಂದು ಇದು ಭರದಿಂದ ಬೆಳೆಯುತ್ತಿದೆ. ಹಾಗಾಗಿ ಇದು ಇತ್ತಿತ್ತಲಾಗಿ ಒಂದು ಅಸ್ತಿತ್ವವನ್ನು ಪಡ್ಕೊಂಡಿರ್ತಕ್ಕಂಥ ಸಮಾಜ ವಿಜ್ಞಾನಗಳಲ್ಲಿ ಅತ್ಯಂತ ಕ್ರಿಯೆ ವಿಜ್ಞಾನ ಅನಿಸ್ಕೊಂಡಿದೆ ಅಂತ ಹೇಳ್ಬೋದು. ಅಂದರೆ ಇದರ ಇತಿಹಾಸ ಸಂಕ್ಷಿಪ್ತವಾಗಿದೆ. ಸಮಾಜಶಾಸ್ತ್ರವು ಒಂದು ಸ್ವತಂತ್ರ ಹಾಗೂ ಪ್ರತ್ಯೇಕ ಅಧ್ಯಯನ ಶಾಸ್ತ್ರವಾಗಿ ರೂಪುಗೊಳ್ಳತೊಡಗಿದು 19ನೇ ಶತಮಾನದ ಮಧ್ಯಭಾಗದಲ್ಲಿ ಅನ್ನಬಹುದು. ಅಂದರೆ ಅನಂತರ ಅದು ಕೆಲವು ದಶಕಗಳಲ್ಲಿ ವೈಜ್ಞಾನಿಕ ಸ್ವರೂಪವನ್ನು ಪಡೆದುಕೊಂಡಿತ್ತು ಮತ್ತು 180 ವರ್ಷಗಳ ಸಂಕ್ಷಿಪ್ತ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ವಿಜ್ಞಾನವಾಗಿದೆ ಅಂತ ಸಮಾಜ ವಿಜ್ಞಾನವಾಗಿದೆ. ಹಾಗಾದರೆ ಆಗಸ್ಟ್ ಕೋಮ್ಟ್ ಅವರಕ್ಕಿಂತ ಮೊದಲು ಸಾಮಾಜಿಕ ಚಿಂತನೆ ಅನ್ನುವಂಥದ್ದಿತ್ತು. ಯಾವಾಗ ಆಗಸ್ಟ್ ಕೋಮ್ಟ್ ಅವರು 1839ರಲ್ಲಿ ಪ್ರಥಮ ಬಾರಿಗೆ ಆ ಪದವನ್ನು ಪ್ರಯೋಗ ಮಾಡ್ತಾರೆ, ಪರಿಚಯಿಸ್ತಾರೆ, ಅವಾಗ ಸಮಾಜಶಾಸ್ತ್ರ ಹುಟ್ಟಿಕೊಂಡಿತು, ಉಗಮ ಆಯಿತು, ಮತ್ತೆ ನಂತರ ಅದು ಬೆಳವಣಿಗೆ ಹಾಕೊಂತ ಹೋಯ್ತು. ಹಾಗಾದರೆ ಆಗಸ್ಟ್ ಕೋಮ್ಟ್ ಅವರಕ್ಕಿಂತ ಅವ್ರ ಪದ ಪ್ರಯೋಗ ಮಾಡೋಕ್ಕಿಂತ ಹಿಂದೆ ಮುಂಚಿತವಾಗಿ ಏನಿತ್ತಂದ್ರೆ ಮೊದಲು ಸಾಮಾಜಿಕ ಚಿಂತನೆ ಅಂತಕ್ಕಂಥದ್ದಿತ್ತು. ಅನಾದಿ ಕಾಲದಿಂದಲೂ ಸಾವಿರಾರು ವರ್ಷಗಳಿಂದಲೂ ಚಿಂತಕರು, ತತ್ವಜ್ಞಾನಿಗಳು, ಕಾನೂನು ಪಂಡಿತರು ಮತ್ತು ಸಮಾಜ ಸುಧಾರಕರು ಏನ್ ಮಾಡ್ತಿದ್ರು ಅಂತಂದ್ರೆ ತಾವು ವಾಸವಾಗಿರ್ತಕ್ಕಂಥ ಸಮಾಜಗಳ ಸ್ಥಿತಿಗತಿಗಳು ಹಾಗೂ ಅಲ್ಲಿನ ಒಂದು ಸಮಸ್ಯೆಗಳ ಮತ್ತು ಅವುಗಳ ಪರಿಹಾರದ ಕುರಿತಾಗಿ ತಮ್ಮದೇ ಆಗಿರ್ತಕ್ಕಂಥ ವಿಚಾರಗಳನ್ನ, ಒಂದು ಚಿಂತನೆಗಳನ್ನ ಹೊಂದಿದ್ರು. ಆ ಒಂದು ಚಿಂತನೆಗಳು ಮತ್ತು ವಿಚಾರಗಳು ಅವರ ಒಂದು ಬರವಣಿಗೆಗಳ ಮೂಲಕ
ವ್ಯಕ್ತವಾಗ್ತಾ ಇದ್ದು ಅಂತ ಅನ್ನೋದನ್ನ ಕಾಣ್ಬೋದು ನಾವು. ಅಂದ್ರೆ ಆಗಸ್ಟ್ ಕೋಮ್ಟ್ ಆ ಪದ ಪ್ರಯೋಗ ಮಾಡೋಕ್ಕಿಂತ ಮುಂಚಿತವಾಗಿ ಏನಿತ್ತು ಅಂದ್ರೆ ಸಾಮಾಜಿಕ ಚಿಂತನೆ ಅಂತಕ್ಕಂಥದ್ದಿತ್ತು. ಆ ಚಿಂತನೆಗಳ ಮೂಲಕ ಆ ಸಮಾಜದ ಸ್ಥಿತಿಗತಿಗಳು ವಿದ್ಯಮಾನಗಳನ್ನ ಒಂದು ಅದರ ಮೇಲೆ ಬೆಳಕು ಚೆಲ್ತಾ ಇದ್ರು ಅನ್ನೋದನ್ನ ಕಾಣ್ತಾ ಇದ್ದೀವಿ. ಹಾಗಾಗಿ ಆ ಚಿಂತನೆ ವ್ಯಕ್ತವಾಗ್ತಾ ಇದ್ದು, ಉದಾಹರಣೆಗಾಗಿ ಆ ದಾರ್ಶನಿಕರು, ತತ್ವಜ್ಞಾನಿಗಳು, ಪಂಡಿತರು ಅವರು ಬರೆದಿರ್ತಕ್ಕಂಥ ಗ್ರಂಥಗಳ ಮೂಲಕ, ಉದಾಹರಣೆಗಾಗಿ ವೇದಗಳಾಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ಮಹಾಕಾವ್ಯಗಳಾಗಿರ್ತಕ್ಕಂಥ ರಾಮಾಯಣ ಮತ್ತು ಮಹಾಭಾರತ ಆಗಿರ್ಬೋದು, ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ಮನುವಿನ ಧರ್ಮಶಾಸ್ತ್ರ ಅಥವಾ ಸ್ಮೃತಿ ಆಗಿರ್ಬೋದು, ಹಾಗೂ ಗ್ರೀಕ್ ದೇಶದ ದಾರ್ಶನಿಕವಾಗಿರ್ತಕ್ಕಂಥ ಪ್ಲೇಟೋ ಬರೆದಿರ್ತಕ್ಕಂಥ ರಿಪಬ್ಲಿಕ್ ಆಗಿರ್ಬೋದು, ಅದೇ ರೀತಿ ಅವರ ಒಂದು ಶಿಷ್ಯನಾಗಿರ್ತಕ್ಕಂಥ ಅರಿಸ್ಟಾಟಲ್ನು ರಚಿಸಿರ್ತಕ್ಕಂಥ ಪೊಲಿಟಿಕ್ಸ್ ಮತ್ತು ಎಥಿಕ್ಸ್ ಆಗಿರ್ಬೋದು, ರೋಮ್ ದೇಶದ ಶಿಷ್ಯರು ಬರೆದಿರ್ತಕ್ಕಂಥ ಆನ್ ಜಸ್ಟಿಸ್ ಆಗಿರ್ಬೋದು, ಚೀನಾ ದೇಶದ ಕನ್ಫ್ಯೂಷಿಯನ್ ರಚಿಸಿರ್ತಕ್ಕಂಥ ಕೃತಿ ಅನಲೆಕ್ಸ್ ಆಗಿರ್ಬೋದು, ಹೀಗೆ ಮುಂತಾದವುಗಳು ಏನಾದವು ಅಂತಂದರೆ ಇಂಥ ಒಂದು ಸಾಹಿತ್ಯದ ಮೂಲಕ ಆಗಸ್ಟ್ ಕೋಮ್ಟ್ರವ್ರಿಗಿಂತ ಹಿಂದೆ ಒಂದು ಸಾಮಾಜಿಕ ಚಿಂತನೆಗಳನ್ನು ವ್ಯಕ್ತವಾಗ್ತಾ ಇದ್ದು, ಅಧ್ಯಯನಗಳು ಮಾಡ್ತಾ ಇದ್ರು ಅನ್ನೋದನ್ನು ಕಂಡು ಬರ್ತಾ ಇದೆ. ಹಾಗಾಗಿ ಈ ಒಂದು ಏನು ಎಲ್ಲ ಮೂಲಗಳಿದ್ದಾವೆ, ಇವು ಕೆಲವು ಪ್ರಾಚೀನ ಸಾಮಾಜಿಕ ಚಿಂತನೆಯ ಮೂಲಗಳೆನಿಸಿಕೊಂಡಿದ್ದಾವೆ ಅಂತ ಹೇಳ್ಬೋದು. ಈ ಪ್ರಾಚೀನ ಚಿಂತನೆಯ ಮೂಲಗಳ ಮೂಲಕ ಆ ಒಂದು ಚಿಂತಕರು ಏನು ಮಾಡ್ತಾ ಇದ್ರು ಅಂತಂದರೆ ಅವರ ಒಂದು ಆಗಿನ ಸಮಾಜದ ಸ್ಥಿತಿಗತಿಗಳನ್ನು, ವಿದ್ಯಮಾನಗಳನ್ನು ಬೆಳಕಿಗೆ ತರ್ತಾ ಇದ್ರು, ಅದರ ಬಗ್ಗೆ ಪರಿಹಾರಗಳನ್ನು ಕಂಡುಕೊಳ್ತಾ ಇದ್ರು. ಹೀಗಾಗಿ ಸಾಮಾಜಿಕ ಚಿಂತನೆ ಅಂತಕ್ಕಂಥ ಅಧ್ಯಯನಗಳು ಆ ಸಮಯದಲ್ಲಿ ನಡೀತಾ ಇದ್ವು ಅನ್ನೋದನ್ನ ಅಲ್ಲಿ ನಾವು ಕಾಣಬಹುದಾಗಿದೆ. ಹಾಗಾದ್ರೆ ಈ ಎಲ್ಲ ಒಂದು ಚಿಂತಕರನ್ನ ಏನಂತ ಕರಿಬೇಕು ಅಂದ್ರೆ ಸಮಾಜಶಾಸ್ತ್ರಜ್ಞರಂತ ಕರಿಬೇಕು ಅಥವಾ ಏನು ಇನ್ಯಾವುದೋ ಒಂದು ಅರ್ಥದಲ್ಲಿ ಕರಿಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹಾಗಾದ್ರೆ ಪಾಶ್ಚಾತ್ಯ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಂತೆ ಈ ಮೇಲಿನ ಎಲ್ಲಾ ಚಿಂತಕರುಗಳನ್ನ ದಾರ್ಶನಿಕರು, ಇತಿಹಾಸಕಾರರು, ಕಾನೂನು ತಜ್ಞರು, ಸುಧಾರಣವಾದಿಗಳು ಎಂಬುದಾಗಿ ಕರೆಯಬಹುದೇ ವಿನಃ ಸಮಾಜಶಾಸ್ತ್ರಜ್ಞರಲ್ಲ. ಅಂದ್ರೆ ಆ ಏನು ಸಾಮಾಜಿಕ ಚಿಂತನೆಗಳು ವ್ಯಕ್ತವಾಗ್ತಾ ಇದ್ದು ಅವರ ಒಂದು ಸಾಹಿತ್ಯದ ಮೂಲಕ ಅಂತ ಎಲ್ಲಾ ಒಂದು ಚಿಂತಕರುಗಳನ್ನ ಸಮಾಜಶಾಸ್ತ್ರಜ್ಞರಿಂದ ಕರೀಲಿಕ್ಕೆ ಆಗಲಿಲ್ಲ. ಯಾಕಂತಂದ್ರೆ ಅವರು ಇತಿಹಾಸಕಾರರಾಗಿರ್ಬೋದು, ಕಾನೂನು ಪಂಡಿತರಾಗಿರ್ಬೋದು, ಸುಧಾರಣವಾದಿಗಳಾಗಿರ್ಬೋದು, ದಾರ್ಶನಿಕರತ್ನ ಈ ರೀತಿಯಾಗಿ ಬೇರೆ ಬೇರೆ ಹೆಸರುಗಳಿಂದ ಕರೆಸ್ಕೊಳ್ತಾ ಇದ್ರು. ಆದ್ರೆ ಸಮಾಜಶಾಸ್ತ್ರದ ಒಂದು ಹೆಸರಿನಿಂದ ಕರೆಸ್ಕೊಳ್ತಾ ಇದ್ದಿದ್ದಿಲ್ಲ. ಯಾಕಂತಂದ್ರೆ ಅವರ ಒಂದು ಆಲೋಚನೆ ಮತ್ತು ಅಧ್ಯಯನಗಳಿಗೆ ಸಂಬಂಧಪಟ್ಟಾಗೆ ವೈಜ್ಞಾನಿಕವಾದಂಥ ಒಂದು ನೆಲೆ ಅದು ಹೊಂದಿದ್ದಿಲ್ಲ, ವೈಜ್ಞಾನಿಕವಾದಂಥ ನೆಲೆ ಇದ್ದಿದ್ದಿಲ್ಲ. ಹಾಗಾಗಿ ಆದಾಗ್ಯೂ ಕೂಡ ಏನಾಯ್ತು ಅಂತಂದ್ರೆ ಸಮಾಜದ ಒಂದು ಸ್ಥಿತಿಗತಿಗಳ ಬಗ್ಗೆ ಚರ್ಚಿಸ್ಲಿಕ್ಕೆ ಆಧುನಿಕ ಒಂದು ನೈತಿಕ ನೆಲೆಗಟ್ಟನ್ನು ಅದು ಒದಗಿಸ್ತಾ ಇತ್ತು. ನೈತಿಕ ನೆಲೆಗಟ್ಟನ್ನು ನೀಡಿದ್ರು, ಒಂದು ವೇದಿಕೆಯನ್ನ ಆ ಒಂದು ಚಿಂತನ ಮಂಥನ ಮಾಡಲಿಕ್ಕೆ ಅದು ಒದಗಿಸಿತ್ತು ಅಂತ ಅನ್ಸಿಂತ ಹೇಳ್ಬೋದು. ಈ ರೀತಿ ಆ ಸಮಾಜಶಾಸ್ತ್ರಜ್ಞರ ಕರೆಸ್ಕೊಳ್ಳಿಕ್ಕೆ ಅದು ಆಗಲಿಲ್ಲ. ಆದರೆ ಪ್ರಾಚೀನ ಕಾಲದಲ್ಲೇ ಆರಂಭವಾಗಿರ್ತಕ್ಕಂಥ ಈ ಸಾಮಾಜಿಕ ಚಿಂತನೆಯ ಪರಂಪರೆ ಏನಿದೆ, ಮಧ್ಯಕಾಲೀನ ಯುಗದಿಂದ ಆಧುನಿಕ ಕಾಲದ ಆರಂಭದವರೆಗೂ ಕೂಡ ಅದು ಹಾಗೆ ಮುಂದುವರ್ಕೊಂತ ಬಂದಿತ್ತು. ಆದರೆ 19ನೇ ಶತಮಾನದ ನಂತರದಲ್ಲಿ ಮಾತ್ರ ಆಗಸ್ಟ್ ಕೋಮ್ಟ್, ಹರ್ಬರ್ಟ್ ಪೆನ್ಸರ್, ಎಂ.ಐ. ಡರ್ಕಿಮ್ ಮತ್ತು ಮ್ಯಾಕ್ಸ್ ವೆಬರ್ ಮುಂತಾದ ವಿದ್ವಾಂಸರು ಮತ್ತು ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರುಗಳು ಒಂದು ಚಿಂತನೆಯ ಫಲವಾಗಿ ಮಾನವ ಸಮಾಜವನ್ನ ಏನ್ ಮಾಡಿದ್ರಂತಂದ್ರೆ ವೈಜ್ಞಾನಿಕವಾದಂಥ ರೀತಿಯಲ್ಲಿ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನಗಳು ನಡೆದವು, ಪ್ರಾರಂಭಿಸಿದ್ರು. ಆ ಅಧ್ಯಯನಗಳ ಹಿನ್ನೆಲೆಯಲ್ಲೇ ಒಂದು ಸಮಾಜಶಾಸ್ತ್ರ ಏನಾಯ್ತಂದ್ರೆ ಒಂದು ಸ್ವತಂತ್ರ ಸಮಾಜ ವಿಜ್ಞಾನವಾಗಿ ಮೂಡಿ ಬಂದಿತ್ತು, ಹುಟ್ಟಿಕೊಂಡಿತ್ತು ಅನ್ನೋದನ್ನ ಕಾಣ್ತಾ ಇದ್ವಿ, ಬೆಳವಣಿಗೆ ಹೊಂದಿತ್ತು ಅನ್ನೋದನ್ನ ಕಾಣ್ತಾ ಇದ್ವಿ. ಈ ರೀತಿ ಸಮಾಜಶಾಸ್ತ್ರದ ಒಂದು ಬೆಳವಣಿಗೆಯನ್ನ ಕಾಣ್ತಾ ಇದ್ದೀವಿ. ಇದಾದ್ಮೇಲೆ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಅನ್ನೋದನ್ನ ನೋಡ್ಬೋದು. ಸಮಾಜಶಾಸ್ತ್ರದ ಒಂದು ಉಗಮಕ್ಕೆ ಹಲವಾರು ಅಂಶಗಳು
ಕಾರಣವಾಗ್ತಾ ಇದ್ದಾವೆ. ಹಾಗಾದ್ರೆ ಅದರಲ್ಲಿ ಪ್ರಮುಖವಾಗಿ ಸಮಾಜಶಾಸ್ತ್ರದ ಉಗಮಕ್ಕೆ ಒಂದು ಅವಳಿ ಕ್ರಾಂತಿಗಳ ಪರಿಣಾಮ ಅಂತಕ್ಕಂಥದ್ದು ಒಂದು ಅಂಶವನ್ನು ಕಾಣ್ತಾ ಇದ್ದೀವಿ. ಅದರಲ್ಲಿ ಎರಡು ಅಂಶಗಳು ಬರ್ತಾ ಇದ್ದಾವೆ. ಅವಳಿ ಕ್ರಾಂತಿ ಅಂತಂದ್ರೆ ಒಂದು ಫ್ರಾನ್ಸಿನ ಮಹಾಕ್ರಾಂತಿ, ಇನ್ನೊಂದು ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ. ಅದೇ ರೀತಿ ಎರಡನೇದು ಒಂದು ಭೌತ ವಿಜ್ಞಾನಗಳು ಹಾಗೂ ಇತರ ಸಮಾಜ ವಿಜ್ಞಾನಗಳ ಬೆಳವಣಿಗೆಯಿಂದ ದೊರೆತ ಸ್ಫೂರ್ತಿ. ದೆನ್ ಇನ್ನೊಂದು ಮೂರನೇದಾಗಿ ವಿಭಿನ್ನ ಸಮಾಜಗಳು ಮತ್ತು ಸಂಸ್ಕೃತಿಗಳ ಒಂದು ಅಧ್ಯಯನದ ಸ್ಫೂರ್ತಿ ಅಂತಕ್ಕಂಥ ಒಂದು ಮೂರು ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗಾದ್ರೆ ನಾವು ಈ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳನ್ನ ಒಂದೊಂದೊಂದೊಂದಾಗಿ ನೋಡೋಣ. ಅದರಲ್ಲಿ ಮೊದಲನೇದಾಗಿ ಒಂದು ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳಲ್ಲಿ ಅವಳಿ ಕ್ರಾಂತಿಗಳ ಪರಿಣಾಮ. ಅವಳಿ ಕ್ರಾಂತಿ ಅಂತಂದ್ರೆ ಎರಡು ಕ್ರಾಂತಿಗಳು ಸೇರಿ ಆ ಒಂದು ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಗ್ತಾ ಇದ್ದಾವೆ. ಹಾಗಾದ್ರೆ ಫ್ರಾನ್ಸಿನ ಮಹಾಕ್ರಾಂತಿ ಹಾಗೂ ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿಯ ಒಂದು ಸಮಯದಲ್ಲಿ ಏನು ಆ ಕ್ರಾಂತಿಗಳು ಸಂಭವಿಸಿರ್ತಕ್ಕಂಥ ಸಂದರ್ಭಗಳಲ್ಲಿ ಒಂದು ಭಾರಿ ಪರಿವರ್ತನೆಗಳು ಆಗ್ತಾ ಇದ್ದಾವೆ. ಅಂತ ಒಂದು ಬದಲಾವಣೆಗಳು ಪರಿವರ್ತನೆಗಳು ಏನು ಮಾಡಿದ್ವು ಅಂತಂದ್ರೆ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಗಿದ್ದಾವೆ. ಹಾಗಾದ್ರೆ ಅದರಲ್ಲಿ ಮೊದಲನೇದಾಗಿ ಫ್ರಾನ್ಸಿನ ಮಹಾಕ್ರಾಂತಿ 1789. ಫ್ರಾನ್ಸಿನ ಮಹಾಕ್ರಾಂತಿಯು ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಗುವಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿತ್ತು ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಫ್ರಾನ್ಸಿನ ಮಹಾಕ್ರಾಂತಿಯು 1789ರಲ್ಲಿ ಜರುಗ್ತಾ ಇದೆ. ಈ ಒಂದು ಕ್ರಾಂತಿ ಉಂಟು ಮಾಡಿರ್ತಕ್ಕಂಥ ಹಲವಾರು ಬದಲಾವಣೆಗಳು ಏನ್ ಮಾಡಿದ್ವು ಅಂತಂದ್ರೆ ಆ ಚಿಂತಕರ ಮನಸ್ಸನ್ನ ಕದಡಿದು. ಅಂದ್ರೆ ಆ ಕ್ರಾಂತಿಯಿಂದ ಆಗಿರ್ತಕ್ಕಂಥ ರಾಜಕೀಯ ಅಸ್ಥಿರತೆ ಮತ್ತು ಸಾಮಾಜಿಕ ಗೊಂದಲ ಹಾಗೂ ಆರ್ಥಿಕ ಬಿಕ್ಕಟ್ಟು ಇತ್ಯಾದಿಗಳು ಏನು ಮಾಡಿದ್ವು ಅಂತಂದ್ರೆ ಚಿಂತಕರ ಮನಸ್ಸನ್ನ ಕದಡಿದವು. ಚಿಂತಕರ ಮನಸ್ಸನ್ನ ಏನ್ ಮಾಡಿದ್ವು ಅಂತಂದ್ರೆ ಅಧ್ಯಯನ ಮಾಡಲಿಕ್ಕೆ ಪ್ರೇರೇಪಿಸಿದ್ವು ಅಂತ ಹೇಳ್ಬೋದು. ಹಾಗಾಗಿ ಈ ಸಾಮಾಜಿಕ ಗೊಂದಲ, ರಾಜಕೀಯ ಒಂದು ಅಸ್ಥಿರತೆ, ಆರ್ಥಿಕ ಬಿಕ್ಕಟ್ಟು, ಇನ್ನೂ ಬೇರೆ 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 ಸಮಸ್ಯೆಗಳು ಉದ್ಭವಿಸುವುದು. ಅಂತ ಒಂದು ಸಮಸ್ಯೆಗಳನ್ನ ಅಧ್ಯಯನ ಮಾಡಲಿಕ್ಕೆ ಚಿಂತಕರಗಳ ಒಂದು ಮನಸ್ಸು ಆ ಕಡೆಗೆ ವಾಲುವ ಹಾಗೆ ಈ ಸಮಸ್ಯೆಗಳು ಮಾಡಿದವು. ಹಾಗಾಗಿ ಸಮಾಜದಲ್ಲಿ ಒಂದು ಸುವ್ಯವಸ್ಥೆಯನ್ನ ಪುನಃ ಸ್ಥಾಪಿಸಬೇಕು. ರಾಜಕೀಯ ಕ್ರಾಂತಿ ಬುಡಮೇಲು ಮಾಡಿರ್ತಕ್ಕಂಥ ಹಳೆಯ ಒಂದು ವ್ಯವಸ್ಥೆಗೆ ಪರ್ಯಾಯವಾಗಿರ್ತಕ್ಕಂಥ ಹೊಸ ವ್ಯವಸ್ಥೆಯನ್ನ ಒಂದು ಜಾರಿಗೆ ತರಬೇಕು, ಅಂದರೆ ರೂಪಿಸಬೇಕು, ರಚನೆ ಮಾಡಬೇಕು. ಅದೇ ರೀತಿ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ವ್ಯಕ್ತಿವಾದ, ವೈಜ್ಞಾನಿಕ ಮನೋಭಾವ ಮುಂತಾದ ವಿಚಾರಗಳು ಏನ್ ಮಾಡಿದ್ವು ಅಂತಂದ್ರೆ ಆ ಚಿಂತಕರ ಮನಸ್ಸಿನಲ್ಲಿ ಸೇರಿಕೊಂಡವು. ಆ ಏನು ಸಮಾಜಶಾಸ್ತ್ರಜ್ಞರಿದ್ರು, ಚಿಂತಕರಿದ್ರು, ಅವರೆಲ್ಲರೂ ಇಂಥ ಒಂದು ಹೊಸ ಹೊಸ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ದಾರಿಯಲ್ಲಿ ಮಗ್ನರಾದರು. ಹಾಗಾಗಿ ಈ ಒಂದು ವಿಷಯಗಳ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. ಸಾಮಾಜಿಕ ವ್ಯವಸ್ಥೆಯ ಕುರಿತಾದ ಇಂತಹ ಒಂದು ಚಿಂತನೆಗಳು ಏನು ಮಾಡಿದ್ವು ಅಂತಂದ್ರೆ ಇಂದಿಗೂ ಕೂಡ ಅಸ್ತಿತ್ವದಲ್ಲಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಇಂಥ ಒಂದು ಚಿಂತನೆಗಳು ಏನಾದವು ಅಂತಂದ್ರೆ ಆ ಸಮಾಜಶಾಸ್ತ್ರದ ಅಧ್ಯಯನದ ಕ್ಷೇತ್ರಗಳಲ್ಲಿ ಒಂದಾಯಿತು ಅಂತ ಅನ್ಸಿಂದ ಹೇಳ್ಬೋದು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಆ ಸಮಾಜಶಾಸ್ತ್ರ ಉಗಮ ಆಗಲಿಕ್ಕೆ ಕಾರಣ ಆಯಿತು. ಇದು ಫ್ರಾನ್ಸಿನ ಮಹಾಕ್ರಾಂತಿ ಅಂತ ಅನ್ನೋದನ್ನ ಕಾಣ್ತಾ ಇದ್ದೀವಿ. ಇದು ಒಂದು ರೀತಿಯಲ್ಲಿ ಆ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣ ಆಗ್ತಾ ಇದೆ. ದೆನ್ ಎರಡನೇದಾಗಿ ಒಂದು ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ. ಹಾಗಾದ್ರೆ ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿಯು ಸಹ ಒಂದು ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ ಎಷ್ಟರಲ್ಲಿ ಸಂಭವಿಸುತ್ತಂದ್ರೆ 18ನೇ ಶತಮಾನದಲ್ಲಿ ಇದು ಇಂಗ್ಲೆಂಡಿನಲ್ಲಿ ಸಂಭವಿಸ್ತಾ ಇದೆ. ಈ ಇಂಗ್ಲೆಂಡಿನಲ್ಲಿ ಸಂಭವಿಸಿರ್ತಕ್ಕಂಥ ಕೈಗಾರಿಕಾ ಕ್ರಾಂತಿ ಏನ್ ಮಾಡಿತು ಅಂತಂದ್ರೆ ಇಡೀ ಜಗತ್ತನ್ನೇ ತಲ್ಲಣಗೊಳಿಸ್ಲಿಕ್ಕೆ ಪ್ರಾರಂಭಿಸಿತು ಮತ್ತು ಇತಿಹಾಸದ ಒಂದು ದಿಕ್ಕನ್ನು ಕೂಡ ಇದು ಬದಲಿಸಿತು. ಕೈಗಾರಿಕಾ ಕ್ರಾಂತಿಯು ಏನ್ ಮಾಡಿತ್ತಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆ ಹಾಗೂ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬದಲಾವಣೆಯನ್ನು ತಂದಿತ್ತು.
ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮತ್ತು ಆರ್ಥಿಕ ಒಂದು ಚಟುವಟಿಕೆಗಳಲ್ಲಿ ವ್ಯವಸ್ಥೆಯಲ್ಲಿ ಮತ್ತು ಉತ್ಪಾದನಾ ಒಂದು ಪ್ರಕ್ರಿಯೆಯಲ್ಲಿ ಏನು ವಸ್ತುಗಳನ್ನ ಉತ್ಪಾದನೆ ಮಾಡ್ತೀವಿ, ಆ ಉತ್ಪಾದನೆಯ ಒಂದು ವ್ಯವಸ್ಥೆಯಲ್ಲಿ ಬಹಳಷ್ಟು ಬದಲಾವಣೆಯನ್ನು ತಂದಿತ್ತು. ಕೈಗಾರಿಕಾ ಕ್ರಾಂತಿ ಅಂತಂದ್ರೆ ಒಂದು ಕೈಗಾರಿಕೆಗಳ ಒಂದು ಭರದಿಂದ ಒಂದು ಬೆಳೆತಕ್ಕಂಥದ್ದು, ಹೊಸ 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 ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಕೈಗಾರಿಕೆಗಳನ್ನ ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಈ ಗುಡಿ ಕೈಗಾರಿಕೆಗಳು ಏನು ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳಿದ್ದು ಅವು ಮೂಲೆ ಗುಂಪಾಗ್ತಾ ಇದ್ದಾವೆ. ದೊಡ್ಡ ದೊಡ್ಡ ಕಾರ್ಖಾನೆಗಳು ಸ್ವಲ್ಪ ಸಮಯದಲ್ಲಿ ಬಹಳಷ್ಟು ಪದಾರ್ಥಗಳನ್ನು ಉತ್ಪಾದನೆ ಮಾಡತಕ್ಕಂಥ ವ್ಯವಸ್ಥೆಯನ್ನ ಕಾಣ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ಹಾಗೂ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬದಲಾವಣೆಯನ್ನು ತಂದಿತ್ತು. ಮತ್ತೆ ಭೂಮಿಯ ಒಡೆತನಕ್ಕಿಂತಲೂ ಕೈಗಾರಿಕೋದ್ಯಮದ ಒಂದು ಮೇಲಿನ ಒಡೆತನ ಏನಾಯ್ತು ಅಂತಂದ್ರೆ ಒಂದು ಆಕರ್ಷಣೀಯವಾಯಿತು. ಕೈಗಾರಿಕೋದ್ಯಮದ ಒಂದು ಮೇಲೆ ಒಕ್ಕಲುತನ ಮಾಡುವುದಕ್ಕಿಂತ ಹೆಚ್ಚಾಗಿ ಕೈಗಾರಿಕೋದ್ಯಮದ ಮೇಲೆ ಏನಾಯ್ತು ಅಂತಂದ್ರೆ ಒಂದು ಹೆಚ್ಚಿನ ಒಂದು ವಿಶ್ವಾಸ ಮೂಡಿತು. ಆ ಸಮಯದಲ್ಲಿ ಅದು ಆಕರ್ಷಣೆ ಮಾಡಿತು. ವಸ್ತುಗಳ ಉತ್ಪಾದನೆಗಾಗಿ ಏನ್ ಮಾಡ್ತು ಅಂತಂದ್ರೆ ಬೃಹತ್ ಗಾತ್ರದ ಕಾರ್ಖಾನೆಗಳು ಸ್ಥಾಪನೆ ಅದು. ಹೊಸ 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 ಕಾರ್ಖಾನೆಗಳನ್ನ ಒಂದು ಪ್ರಾರಂಭಿಸಲಿಕ್ಕೆ ಕಾರಣ ಆಯ್ತು. ಅದರಿಂದ ಮುಂದೆ ಏನಾಯ್ತು ಅಂದ್ರೆ ಒಂದು ಜನಸಂಖ್ಯೆ ಹೆಚ್ಚಳ, ಒಂದು ನಿರುದ್ಯೋಗ, ಉದ್ಯೋಗ ಹುಡುಕಿಕೊಂಡು ನಗರಗಳಿಗೆ ಜನರ ವಲಸೆ ಹೋಗುವುದನ್ನ ಒಂದ್ ಕಡೆ ಕಾಣ್ತಾ ಇದ್ದೀವಿ. ಅದೇ ರೀತಿ ಇನ್ನೂ ಬೇರೆ ಬೇರೆ ಸಮಸ್ಯೆಗಳಿಗೆ ಈ ಕೈಗಾರಿಕಾ ಕ್ರಾಂತಿ ಕಾರಣ ಆಯಿತು ಅಂತ ಹೇಳ್ಬೋದು. ಇಂಥ ಒಂದು ಏನು ಬದಲಾವಣೆಗಳಾಗಿರ್ತಕ್ಕಂಥ ಒಂದು ವಿಷಯಗಳನ್ನ ಅಧ್ಯಯನ ಮಾಡಲಿಕ್ಕೆ ಈ ಸಮಾಜಶಾಸ್ತ್ರಜ್ಞರು ತೊಡಗಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಸಮಾಜಶಾಸ್ತ್ರ ಉಗಮ ಆಗಲಿಕ್ಕೆ ಪ್ರಾರಂಭ ಆಯಿತು, ಉಗಮ ಆಯಿತು ಅಂತ ಅನ್ನೋದನ್ನ ಕಾಣ್ತಾ ಇದ್ದೀವಿ. ಅಂದ್ರೆ ಕೈಗಾರಿಕಾ ಕ್ರಾಂತಿಯ ಒಂದು ಪರಿಣಾಮದಿಂದಾಗಿ ನಗರೀಕರಣ ಅಂತಕ್ಕಂಥ ಒಂದು ಪ್ರಕ್ರಿಯೆ ಕೂಡ ಆರಂಭ ಆಯಿತು. ನಗರೀಕರಣ ಅಂತಂದ್ರೆ ನಗರಗಳು ಭರದಿಂದ ಬೆಳವಣಿಗೆ ಆಗ್ತಕ್ಕಂಥದ್ದು. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನ ಯಾವುದೋ ಒಂದು ಕಾರಣಕ್ಕಾಗಿ ನಗರಗಳ ಕಡೆಗೆ ವಲಸೆ ಹೋಗ್ತಕ್ಕಂಥದ್ದು. ಆ ವಲಸೆ ಹೋಗಿ ಅಲ್ಲೇ ಒಂದು ತಮ್ಮ ಉಪಜೀವನವನ್ನು ನಿರ್ವಹಿಸಿಕೊಂಡು ಅಲ್ಲೇ ಇರ್ತಕ್ಕಂಥದ್ದು, ಜೀವನವನ್ನ ನಡೆಸ್ತಕ್ಕಂಥದ್ದು. ಈ ರೀತಿ ನಗರಗಳಿಗೆ ಜನಸಂಖ್ಯೆ ಭರದಿಂದ ಬರೋದ್ರ ಮುಖಾಂತರ ನಗರೀಕರಣ ಒಂದು ಬೆಳವಣಿಗೆ ಆಯಿತು, ನಗರೀಕರಣ ಆಯಿತು. ಒಂದು ನಗರಗಳು ಭರದಿಂದ ಬೆಳೀಲಿಕ್ಕೆ ಪ್ರಾರಂಭ ಆದವು. ನಂತರ ಅದು ಏನ್ ಮಾಡಿತ್ತಂದ್ರೆ ಹಲವಾರು ಒಂದು ಬದಲಾವಣೆಗಳನ್ನ ತಂತು. ಮತ್ತದು ಯಾವುದು ನಗರೀಕರಣ ಅಂತಕ್ಕಂಥ ಒಂದು ಪ್ರಕ್ರಿಯೆ, ಅದರ ಮುಖಾಂತರ ಒಂದೇನಾಯ್ತಂದ್ರೆ ಬಹಳಷ್ಟು ವರ್ಷಗಳಿಂದ ಅಂದ್ರೆ ಶತಮಾನಗಳಿಂದ ಕಾಯ್ದುಕೊಂಡು ಬಂದಿರತಕ್ಕಂಥ ಸ್ಥಿರತೆ ಮತ್ತು ಭದ್ರತೆಗಳು ಏನದು ಅಂತಂದ್ರೆ ಕುಸಿದು ಬೀಳಲಿಕ್ಕೆ ಕಾರಣ ಆಯಿತು. ಅದೇ ರೀತಿ ಸಾಮಾಜಿಕ ಸಮಸ್ಯೆಗಳು ಆ ಸಮಯದಲ್ಲಿ ಹೆಚ್ಚಿಗೆ ಆಗಲಿಕ್ಕೆ ಪ್ರಾರಂಭ ಆಯಿತು. ರಾಜಕೀಯ ಒಂದು ಸ್ಥಿರತೆಯೂ ಇಲ್ಲದಾಗಿ ರಾಜಪ್ರಭುತ್ವಗಳು ಏನದು ಅಂತಂದ್ರೆ ಪತನಗೊಳ್ಳಲಿಕ್ಕೆ ಪ್ರಾರಂಭ ಆದವು. ಆ ಸಮಯದಲ್ಲಿ ಮಹಿಳೆಯರೊಂದು ಮಕ್ಕಳ ಮತ್ತು ಕಾರ್ಮಿಕರ ಶೋಷಣೆಯೂ ಕೂಡ ಆ ಸಮಯದಲ್ಲಿ ಹೆಚ್ಚಿಗೆ ಆಯಿತು. ಈ ರೀತಿ ಕೈಗಾರಿಕೀಕರಣದ ಒಂದು ಪರಿಣಾಮದಿಂದ ಇಂಥ ಎಲ್ಲ ಒಂದು ಸಮಸ್ಯೆಗಳನ್ನ ಅಲ್ಲಿ ನಾವು ಕಾಣಬಹುದು, ಒಂದು ಬದಲಾವಣೆಗಳನ್ನ ಕಾಣ್ತಾ ಇದ್ದೀವಿ. ಇದು ಏನ್ ಮಾಡಿತಂದ್ರೆ ಕೈಗಾರಿಕಾ ಕ್ರಾಂತಿಯು ಮಾನವ ಚಿಂತನೆಯನ್ನ ಗಂಭೀರವಾಗಿ ಪ್ರಭಾವಗೊಳಿಸಿತು. ಕೈಗಾರಿಕಾ ಕ್ರಾಂತಿ ಏನ್ ಮಾಡಿತಂದ್ರೆ ಮಾನವ ಚಿಂತನೆಯನ್ನ ಗಂಭೀರವಾಗಿ ಒಂದು ಪ್ರಭಾವಗೊಳಿಸಿತು. ಆ ಹಿನ್ನೆಲೆಯಲ್ಲಿ ಆಗಸ್ಟ್ ಕೌಂಟ್, ಹರ್ಬರ್ಟ್ ಪೆನ್ಸರ್, ಎಮ್ಲಿ ಡರ್ಕಿಮ್, ಮ್ಯಾಕ್ಸ್ ವೆಬರ್, ಕಾರ್ಲ್ ಮಾರ್ಕ್ಸ್ ಮುಂತಾದವರು ಏನ್ ಮಾಡಿದಾರಂತಂದ್ರೆ ಈ ಕೈಗಾರಿಕಾ ಕ್ರಾಂತಿಯು ತಂದಂತ ಹಲವಾರು ಸಮಸ್ಯೆಗಳನ್ನು, ಹಲವಾರು ಒಂದು ಏರುಪೇರುಗಳನ್ನು ಆಳವಾಗಿ ಮತ್ತು ವೈಜ್ಞಾನಿಕವಾದಂಥ ಒಂದು ಅಧ್ಯಯನ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ ಅಂತ ಅಭಿಪ್ರಾಯ ಪಡ್ತಾ ಇದ್ದಾರೆ. ಆ ಅಭಿಪ್ರಾಯ ಪಡುವುದರ ಜೊತೆಗೆ ಸಾಮಾಜಿಕ ವಿದ್ಯಮಾನಗಳನ್ನ ವೈಜ್ಞಾನಿಕವಾದಂಥ ಒಂದು ರೀತಿಯಲ್ಲಿ ಅಧ್ಯಯನ ಮಾಡಲಿಕ್ಕೆ ಒಂದು ಸ್ವತಂತ್ರ ಮತ್ತು ಪ್ರತ್ಯೇಕವಾದಂಥ ಒಂದು ಸಮಾಜ ವಿಜ್ಞಾನದ ಸ್ಥಾಪನೆಗೆ ಅವಶ್ಯಕತೆ ಇದೆ ಅಂತ ವಾದಿಸಿ ಸ್ವತಃ ಆಗಸ್ಟ್ ಕೋಮ್ಟ್ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ 1839ರಲ್ಲಿ ಒಂದು ಹೊಸ ಸಮಾಜ ವಿಜ್ಞಾನಕ್ಕೆ ನಾಂದಿ ಹಾಡ್ತಾ ಇದ್ದಾರೆ. ಆ ಒಂದು ಸಮಾಜ ವಿಜ್ಞಾನವೇ ಸಮಾಜಶಾಸ್ತ್ರವಾಗಿದೆ. ಈ ರೀತಿ ಈ ಫ್ರಾನ್ಸಿನ ಮಹಾಕ್ರಾಂತಿ ಮತ್ತು ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ, ಈ ಅವಳಿ ಕ್ರಾಂತಿಗಳು ಏನಾಗಿದ್ದಾವೆ ಅಂತಂದ್ರೆ ಈ ಸಮಾಜಶಾಸ್ತ್ರದ ಉಗಮಕ್ಕೆ
ಪ್ರಮುಖವಾದಂಥ ಕಾರಣವಾಗಿದೆ. ದೆನ್ ಎರಡನೇದು, ಭೌತ ವಿಜ್ಞಾನಗಳು ಮತ್ತು ಇತರೆ ಸಮಾಜ ವಿಜ್ಞಾನಗಳ ಬೆಳವಣಿಗೆಯಿಂದ ದೊರೆತ ಸ್ಫೂರ್ತಿ. ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥ ಎರಡನೇ ಅಂಶ ಯಾವುದಂತಂದ್ರೆ ಭೌತ ವಿಜ್ಞಾನಗಳು ಮತ್ತು ಇತರೆ ಸಮಾಜ ವಿಜ್ಞಾನಗಳ ಬೆಳವಣಿಗೆಯಿಂದ ಒಂದು ಪಡೆದ ಸ್ಫೂರ್ತಿಯಾಗಿದೆ, ದೊರೆತ ಸ್ಫೂರ್ತಿಯಾಗಿದೆ. ಈ ಜ್ಞಾನೋದಯದ ಯುಗವು ಸಮಾಜದಲ್ಲಿ ಏನ್ ಮಾಡಿರ್ತಂದ್ರೆ ಒಂದು ವಿಜ್ಞಾನ ತಂತ್ರಜ್ಞಾನಗಳ ಬಗ್ಗೆ ಒಂದು ಹೆಚ್ಚಿನ ಗೌರವ ಬರುವ ಹಾಗೆ ಅದು ಮೂಡಿಸ್ತು ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಪಾಶ್ಚಿಮಾತ್ಯ ಸಮಾಜಗಳಲ್ಲಿ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಏನಾಯ್ತಂದ್ರೆ ವಿಜ್ಞಾನದ ವಿಷಯಗಳನ್ನ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು, ಅಂದ್ರೆ ಬೋಧಿಸಲ್ಪಡಲಿಕ್ಕೆ ಪ್ರಾರಂಭ ಆದವು. ಆ ಒಂದು ಕಾರಣದಿಂದ ಯಾವಾಗ ಕಲಿಸ್ಲಿಕ್ಕೆ ಪ್ರಾರಂಭ ಆಯ್ತು, ಅದರ ಒಂದು ಪ್ರತಿಫಲ ಏನಾಯ್ತಂದ್ರೆ ಹಲವಾರು ಒಂದು ಬದಲಾವಣೆಗಳನ್ನ ಕಾಣ್ಲಿಕ್ಕೆ ಪ್ರಾರಂಭ ಆಯ್ತು. ಆ ಸಮಯದಲ್ಲಿ ಏನಂತಂದ್ರೆ ತಾಂತ್ರಿಕ ವಸ್ತುಗಳಾಗಿರ್ತಕ್ಕಂಥ ಯಂತ್ರ ತಂತ್ರಗಳು, ಮೋಟಾರು ಕಾರುಗಳು, ಹಬೆ ಯಂತ್ರಗಳು, ಕೋವಿ ಪಿರಂಗಿಗಳು, ಅದೇ ರೀತಿ ಪೆನ್ನು, ಪೇಪರು, ಮುದ್ರಣ ಯಂತ್ರಗಳು, ಹೀಗೆ ಹೊಸ 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 ಬದಲಾವಣೆಗಳು ಏನಾದವು ಅಂತಂದ್ರೆ ಒಂದು ಸಮಾಜದಲ್ಲಿ ಒಂದು ಬರಲಿಕ್ಕೆ ಪ್ರಾರಂಭ ಆದವು. ಎಲ್ಲಾ ಕಡೆಗೆ ಈ ಒಂದು ಯಂತ್ರ ತಂತ್ರಗಳು, ಕೋವಿ ಪಿರಂಗಗಳು, ಪೆನ್ನು ಯಂತ್ರ, ಮುದ್ರಣ ಯಂತ್ರಗಳು ಎಲ್ಲಾ ಕಡೆಗೆ ಬಳಕೆಗೆ ಸಾಮಾನ್ಯವಾಗಿ ಬರಲಿಕ್ಕೆ ಪ್ರಾರಂಭ ಆದವು. ಇದೆಲ್ಲದರ ಒಂದು ಒಟ್ಟು ಪರಿಣಾಮ ಏನಂತಂದ್ರೆ ವಿಜ್ಞಾನಕ್ಕೆ ಹೆಚ್ಚಿನ ಮನ್ನಣೆ ಒಂದು ದೊರೆಯತೊಡಗಿತು, ಒಂದು ಲಭಿಸತೊಡಗಿತು. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಮುಖ್ಯವಾದಂಥ ವಿಷಯ ಏನಂತಂದ್ರೆ ವಿದ್ಯಾರ್ಥಿಗಳೇ, ನೈಸರ್ಗಿಕ ಅಥವಾ ಭೌತ ವಿಜ್ಞಾನಗಳ ಕ್ಷೇತ್ರಗಳಲ್ಲಿ ಸಂಭವಿಸಿರ್ತಕ್ಕಂಥ ಏನ ಯಶಸ್ಸಿದೆ, ಸಾಧ್ಯವಾಗಿರ್ತಕ್ಕಂಥ ಏನು ಯಶಸ್ಸು ಇದೆ, ಆದ್ರೆ ಸಾಮಾಜಿಕ ವಿಜ್ಞಾನಗಳಿಗೆ ಅದು ಯಾಕೆ ಯಾಕೆ ಆಗುವುದಿಲ್ಲ, ಸಾಧ್ಯವಾಗಲಾರದೇಕೆ ಅಂತಕ್ಕಂಥ ಒಂದು ಸಹಜವಾದಂಥ ಒಂದು ಪ್ರಶ್ನೆ ಆಗ ಮೂಡ್ಲಿಕ್ಕೆ ಪ್ರಾರಂಭ ಆಯಿತು. ಇಂಥ ಒಂದು ಪ್ರಶ್ನೆಗೆ ಉತ್ತರವಾಗಿ ಏನ್ ಮಾಡಿದ್ರಂತಂದ್ರೆ ಅಗಸ್ಟ್ ಕಾಂಟ್, ಎಮ್ಲಿ ಡರ್ಕೈಮ್, ಮ್ಯಾಕ್ಸ್ ವೆಬ್ಬರ್ ಮುಂತಾದ ಚಿಂತಕರು ಸಮಾಜಶಾಸ್ತ್ರದಲ್ಲಿಯೂ ಕೂಡ ವೈಜ್ಞಾನಿಕವಾದಂಥ ಒಂದು ವಿಧಾನಗಳನ್ನ ಬಳಕೆ ಮಾಡುವುದು ಸಾಧ್ಯವಿದೆ ಅಂತ ಸಾಧಿಸಿ ತೋರಿಸಿದ್ರು. ಅಂದ್ರೆ ಏನು ಭೌತ ವಿಜ್ಞಾನಗಳು ಯಾವ ರೀತಿ ಬೆಳವಣಿಗೆ ಆಗಿದ್ದಾವೆ, ಅದೇ ರೀತಿಯಲ್ಲಿ ನಮ್ಮ ಸಮಾಜ ವಿಜ್ಞಾನಗಳು ಕೂಡ ಸಮಾಜಶಾಸ್ತ್ರದಲ್ಲಿಯೂ ಸಹ ಈ ಒಂದು ಏನು ವೈಜ್ಞಾನಿಕ ವಿಧಾನಗಳಿದ್ದಾವೆ ಆ ವಿಧಾನಗಳನ್ನ ಬಳಕೆ ಮಾಡುವುದನ್ನ ಒಂದು ಪ್ರಾರಂಭ ಮಾಡಿದರು. ಅದನ್ನ ಸಾಧಿಸಿ ತೋರಿಸಿರ್ತಕ್ಕಂಥ ಒಂದು ಶ್ರೇಯಸ್ಸು ಈ ಸಮಾಜಶಾಸ್ತ್ರಜ್ಞರುಗಳಿಗೆ ಸೇರ್ತಾ ಇದೆ. ಹಾಗಾಗಿ ಇದು ಏನ್ ಮಾಡಿತಂದ್ರೆ ಆ ಸಮಾಜಶಾಸ್ತ್ರದ ಉಗಮಕ್ಕೆ ಈ ಅಂಶ ಕಾರಣವಾಯಿತು. ಯಾವುದು ಭೌತ ವಿಜ್ಞಾನಗಳು ಮತ್ತು ಇತರ ಸಮಾಜ ವಿಜ್ಞಾನಗಳ ಬೆಳವಣಿಗೆಯಿಂದ ದೊರೆತ ಸ್ಫೂರ್ತಿ. ಇದನ್ನ ಮೂರನೇದಾಗಿ ಒಂದು ವಿಭಿನ್ನ ಸಮಾಜಗಳು ಮತ್ತು ಸಂಸ್ಕೃತಿಗಳ ಒಂದು ಅಧ್ಯಯನದ ಸ್ಫೂರ್ತಿಯಾಗಿದೆ. ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥ ಕೊನೆಯ ಮತ್ತು ಪ್ರಮುಖವಾಗಿರ್ತಕ್ಕಂಥ ಅಂಶ ಯಾವುದಂತಂದ್ರೆ ವಿಭಿನ್ನ ಸಮಾಜಗಳು ಮತ್ತು ಸಂಸ್ಕೃತಿಗಳ ಅಧ್ಯಯನದ ಸ್ಫೂರ್ತಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ಯುರೋಪಿನ ಸಾಮ್ರಾಜ್ಯಶಾಹಿ ಶಕ್ತಿಗಳು ಏನ್ ಮಾಡ್ತಾ ಇದ್ದಾವೆ ಅಂತಂದ್ರೆ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ತಮ್ಮ ಒಂದು ವಸಾಹತುಗಳನ್ನ ಸ್ಥಾಪಿಸುವ ಪ್ರಯತ್ನದಲ್ಲಿ ನಾನಾ ತೆರನಾದ ಸಮಾಜಗಳು ಹಾಗೂ ವೈವಿಧ್ಯಮಯವಾದ ಒಂದು ಸಂಸ್ಕೃತಿಗಳ ಒಂದು ಪರಿಚಯ ಆಯ್ತು ಅವರಿಗೆ. ಅಂದ್ರೆ ತಮ್ಮ ಒಂದು ಪ್ರಾಬಲ್ಯವನ್ನ ಜಗತ್ತಿನ ಬೇರೆ 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 ದೇಶಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಒಂದು ಸ್ಥಾಪಿಸ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಏನ್ ಮಾಡಿದಂತಂದ್ರೆ ಒಂದು ಹೊಸ ಹೊಸ ಸಮಾಜಗಳು, ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ಬೇರೆ ಬೇರೆ ದೇಶಗಳಲ್ಲಿ ಆಚರಣೆ ಮಾಡ್ತಕ್ಕಂಥ ಸಂಸ್ಕೃತಿಗಳ ಒಂದು ಪರಿಚಯ ಆಯಿತು. ಹಾಗಾಗಿ ಯುರೋಪಿನ ಒಂದು ಜನಜೀವನದ ಒಂದು ರೀತಿ ನೀತಿಗಳಿಗಿಂತಲೂ ಅದು ತೀರಾ ಭಿನ್ನವಾಗಿತ್ತು. ಆ ಒಂದು ಸಂಸ್ಕೃತಿಗಳನ್ನ ಅಧ್ಯಯನ ಮಾಡುವುದು ಸಮಾಜ ಚಿಂತಕರುಗಳಿಗೆ ಒಂದು ಬೌದ್ಧಿಕವಾಗಿರ್ತಕ್ಕಂಥ ಸವಾಲಾಗಿ ಪರಿಣಮಿಸುತ್ತೆ. ಆ ಸಂದರ್ಭದಲ್ಲಿ ಅಂದ್ರೆ ಸಮಾಜಗಳ ನಡುವೆ ಎಷ್ಟೊಂದು ವೈಪರೀತ್ಯಗಳು ಮತ್ತು ವೈರುಧ್ಯಗಳು
ಇರಲಿಕ್ಕೆ ಕಾರಣವೇನು? ಸಮಾಜಗಳ ಒಂದು ಪ್ರಗತಿ ಒಂದೇ ತೆರನಾಗಿರಲೇಬೇಕೆ? ಸಮಾಜಗಳ ನಡುವಿನ ಈ ರೀತಿಯ ಒಂದು ಹೋಲಿಕೆಯಿಂದ ಯುರೋಪಿಯನ್ನರು ಕಲಿಯಬಹುದಾದಂಥ ಪಾಠಗಳೇನು? ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳಿಗೆ ನಿಖರವಾದ ಹಾಗೂ ಸಮಾಧಾನಕರವಾದ ಉತ್ತರವನ್ನ ಕಂಡುಕೊಳ್ಳುವ ಒಂದು ಪ್ರಯತ್ನವಾಗಿ ಹೀಗೆ ಸಮಾಜಶಾಸ್ತ್ರ ಒಂದು ಸ್ವತಂತ್ರ ಹಾಗೂ ಪ್ರತ್ಯೇಕವಾದ ವಿಶಿಷ್ಟವಾದ ಅಧ್ಯಯನ ಶಾಸ್ತ್ರವಾಗಿ ಉಗಮವಾಗಿ ಮೂಡಿ ಬಂದಿತ್ತು ಅಂತ ಅನ್ಸಿಂದ ಕಾಣ್ತಾ ಇದ್ದೀವಿ. ಈ ರೀತಿ ಸಮಾಜಶಾಸ್ತ್ರದ ಉಗಮಕ್ಕೆ ವಿಭಿನ್ನ ಸಮಾಜಗಳು ಮತ್ತು ಸಂಸ್ಕೃತಿಗಳ ಅಧ್ಯಯನದ ಸ್ಫೂರ್ತಿಯಾಗಿದೆ. ಇಲ್ಲಿವರೆಗೆ ವಿದ್ಯಾರ್ಥಿಗಳೇ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಗೆ ಯಾವ ರೀತಿ ಉಗಮ ಆಯಿತು, ಅದಕ್ಕೆ ಕಾರಣ ಏನು, ಯಾವ ರೀತಿ ಬೆಳವಣಿಗೆ ಆಯಿತು ಅಂತ ಅನ್ನೋದನ್ನ ನೋಡಿದ್ವಿ. ಈ ಒಂದು ಅಂಶ ನಿಮಗೆ ಪರೀಕ್ಷೆಯಲ್ಲಿ 5 ಮಾರ್ಕ್ಸಿಗೆ ಪ್ರಶ್ನೆ ಕೇಳ್ತಾರೆ. ಉದಾಹರಣೆಗಾಗಿ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದ ಅಂಶಗಳನ್ನು ವಿವರಿಸಿರಿ, 5 ಮಾರ್ಕ್ಸಿಗೆ ಈ ಪ್ರಶ್ನೆ ಕೇಳ್ತಾರೆ. ಆ ಸಮಯದಲ್ಲಿ ಸಂಕ್ಷಿಪ್ತವಾದಂಥ ಒಂದು ರೀತಿಯಲ್ಲಿ ಇದನ್ನ ಉತ್ತರವನ್ನು ಬರಿಬೇಕು, 3 ಅಂಶಗಳನ್ನು ಹಾಕಿ. ಆದರೆ ಒಂದೊಂದ್ಸಲ ಏನ್ ಮಾಡ್ತಾರೆ, ಸಮಾಜಶಾಸ್ತ್ರದ ಉಗಮದಲ್ಲಿ ಅವಳಿ ಕ್ರಾಂತಿಗಳ ಒಂದು ಪಾತ್ರವನ್ನ ವಿವರಿಸಿರಿ. ಅವಳಿ ಕ್ರಾಂತಿ ಅಂತಂದ್ರೆ ಫ್ರಾನ್ಸಿನ ಮಹಾಕ್ರಾಂತಿ ಮತ್ತು ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ, ಆ ಎರಡರದ ಬಗ್ಗೆ ಬರೀಬೇಕು. ಉಳಿದಂತ 2 ಅಂಶಗಳನ್ನ ಬಿಟ್ಟು ಬಿಡಬೇಕು, ಎಲ್ಲ ಅಂಶಗಳನ್ನ ಬರೀಬಾರ್ದು. ಅದೇ ರೀತಿ 1 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಕೇಳ್ತಾರೆ ಒಂದು ಪ್ರಶ್ನೆನ, ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದ ಅಂಶಗಳಲ್ಲಿ ಒಂದನ್ನು ಹೆಸರಿಸಿರಿ, ಯಾವುದಾದ್ರೂ ಒಂದು. ಅದೇ ರೀತಿ ಈ ಸಮಾಜಶಾಸ್ತ್ರದ ಒಂದು ಬೆಳವಣಿಗೆಗೆ ಅಥವಾ ಉಗಮಕ್ಕೆ ಯಾವುದಾದ್ರೂ 2 ಸಾಹಿತ್ಯದ ಮೂಲಗಳನ್ನು, ಪ್ರಾಚೀನ ಸಾಹಿತ್ಯದ ಮೂಲಗಳನ್ನು ಹೆಸರಿಸಿರಿ ಅಂತ ಕೇಳಿದಾಗ ಬಹಳಷ್ಟು ಇದ್ದಾವೆ, ಅದರಲ್ಲಿ 2 ಹೆಸರಿಸಬೇಕು. ಉದಾಹರಣೆಗೆ ವೇದಗಳು, ಉಪನಿಷತ್ತುಗಳು, ಮಹಾಕಾವ್ಯಗಳಾಗಿರ್ತಕ್ಕಂಥ ರಾಮಾಯಣ ಮತ್ತು ಮಹಾಭಾರತ, ಅದೇ ರೀತಿ ಒಂದು ಕೌಟಿಲ್ಯನ ಅರ್ಥಶಾಸ್ತ್ರ, ಮನುವಿನ ಧರ್ಮಶಾಸ್ತ್ರ, ಗ್ರೀಕ್ ದೇಶದ ದಾರ್ಶನಿಕ ಪ್ಲೇಟೋ ಬರೆದಂಥ ರಿಪಬ್ಲಿಕ್, ಅರಿಸ್ಟಾಟಲನ ಎಥಿಕ್ಸ್, ಅದೇ ರೀತಿ ಒಂದು ಚೀನಾ ದೇಶದ ಕನ್ಫ್ಯೂಷಿಯಸ್ ಬರೆದಿರತಕ್ಕಂಥ ಅನಲೆಕ್ಸ್, ಶಿಸ್ರೋ ಬರೆದಂಥ ಅನ್ಜಸ್ಟಿಸ್ ಇತ್ಯಾದಿಗಳು, ಯಾವುದಾದ್ರೂ 2 ಒಂದು ಮೂಲಗಳನ್ನ ಹೆಸರಿಸಬೇಕು, ಅವಾಗ 2 ಮಾರ್ಕ್ಸ್ ಸಿಗ್ತವೆ. ಹೀಗೆ ಪ್ರಶ್ನೆಗಳು ಈ ಒಂದು ಅಂಶದ ವಿಷಯದಲ್ಲಿ ಉದ್ಭವ ಆಗ್ತಾ ಇದ್ದಾವೆ ನಿಮಗೆ ಪ್ರಶ್ನೆಯಲ್ಲಿ, ಪರೀಕ್ಷೆಯಲ್ಲಿ. ಇಲ್ಲಿವರೆಗೆ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಬಗ್ಗೆ ತಿಳಿದುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಒಂದು ಅವಧಿಯಲ್ಲಿ ಒಂದು ಸಮಾಜಶಾಸ್ತ್ರದ ಒಂದು ಸ್ವರೂಪದ ಬಗ್ಗೆ, ಅಂದರೆ ನೇಚರ್ ಆಫ್ ಸೊಸಾಲಜಿ, ಅಂದರೆ ಒಂದು ಸಮಾಜಶಾಸ್ತ್ರದ ಒಂದು ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಮುಂದಿನ ಒಂದು ಅವಧಿಯಲ್ಲಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.